ಎಲ್ಲರಿಗೂ ಬಟ್ಟೆ ತಗೊಂಡ್ವಿ. ಅವನಿ ಮಾತ್ರ ಸೀರೆ ಬದಲಾಯಿಸ್ಕೊಂಡು ಇನ್ನೂ ಬಂದಿಲ್ಲ. ಸೀರೆ ಉಟ್ಕೊಳ್ಳೋದು ಹೊಸ್ತು ಅನ್ನೋ ಹಾಗೆ. ಅಲ್ಲೋಡು, ಅವನಿ ಬರ್ತಿದ್ದಾಳೆ. ಹೇಗಿದೆ ಆಂಟಿ? ಆವರೇಜ್ ಆಗಿದೆ. ಹಾಗ್ಯಾಕಂತಿದ್ಯಾ ನಿಹಾರಿಕಾ? ಸೀರೆಯಿಂದ ಅವನಿಗೆ ಅಂದ ಬಂದಿದ್ಯೋ, ಅವನಿಯಿಂದ ಸೀರೆಗೆ ಅಂದ ಬಂದಿದ್ಯೋ ಅನ್ನೋ ಹಾಗಿದೆ. ಅವನಿ ಹಾಗೆ ನಡ್ಕೊಂಡು ಬರ್ತಿದ್ರೆ ಬಣ್ಣದ ಚಿಟ್ಟೆ ಹಾಗೇನೆ ಹಾರ್ತಾ ಬರ್ತಿರೋ ಹಾಗೆ ಅನ್ನಿಸ್ತಿದೆ. ಏನ್ ಶ್ರೀಕರ್ ಅವ್ರೆ, ಸಡನ್ ಆಗಿ ಕವಿಯಾಗಿ ಬದಲಾಗ್ಬಿಟ್ರಿ? ಬಿಟ್ರೆ ಗ್ರಂಥನೇ ಬರೆಯೋ ಹಾಗಿದ್ದೀರಾ? ಕಣ್ಣಿಂದ ನೋಡಿದ ಅಂದಾನ ಮನಸ್ಫೂರ್ತಿಯಾಗಿ ಹೋಗ್ಲಿಲ್ಲ ಅಂದ್ರೆ ಮನಃಶಾಂತಿ ಇರೋದಿಲ್ಲ ನಿಹಾರಿಕಾ. ನನ್ನ ಯಾವತ್ತಾದ್ರೂ ಹೀಗೆ ಹೊಗಳಿದ್ದೀರಾ? ನೀನ್ ನನ್ನಷ್ಟು ಸುಂದರವಾಗಿ ಕಾಣಿಸ್ಲಿಲ್ವೇನೋ? ನೋಡಿದ್ರ ಅತ್ತೆ ಹೇಗ್ ಮಾತಾಡ್ತಿದ್ದಾಳೆ? ಅಯ್ಯೋ, ಸುಮ್ಮನೆ ಹೇಳೋ ಪ್ರತಿ ಮಾತನ್ನು ಹೀಗ್ ಸೀರಿಯಸ್ ಆಗಿ ತಗೊಂಡ್ರೆ ಹೇಗ್ ನಿಹಾರಿಕಾ? ಅಮ್ಮ, ಸೀರೆ ಹೇಗಿದೆ ಹೇಳು. ಸುಜಾತ ತಂಗಿ, ಅಚ್ಚು ಅವನಿ ಹಾಗೆ ಇರ್ತಾಳೆ ಅಂತ ಹೇಳಿದ್ಯಲ್ಲ, ಅವನಿಗೊಪ್ಪಿದೆ ಅಂದ್ರೆ ನಮ್ ಚಿಕ್ಕ ಸೋದರ ಸೊಸೆಗೂ ಒಪ್ಪತ್ತೆ ಕಣೋ. ನೀನಂತೂ ಈ ಸೀರೆಯಲ್ಲಿ ಮಹಾಲಕ್ಷ್ಮಿ ತರ ಇದೆಯಮ್ಮ. ಥ್ಯಾಂಕ್ ಯು ಅಂಕಲ್. ಹೌದು ನಿಹಾರಿಕಾ, ಇಷ್ಟು ಜನಕ್ಕೆ ಇಷ್ಟ ಆಗಿ ನಿನಗಿಷ್ಟ ಆಗ್ಲಿಲ್ಲ ಅಂದ್ರೆ ಹೇಗೆ? ಎಲ್ಲಾರ್ಗೂ ಎಲ್ಲ ಇಷ್ಟ ಆಗ್ಬೇಕು ಅಂತ ಇಲ್ವಲ್ಲ ಶ್ರೀಕರ್ ಅವ್ರೆ? ನನ್ನಲ್ಲೂ ಸೀರೆನಲ್ಲೂ ಲೋಪ ಇಲ್ಲ ಶ್ರೀಕರ್ ಅವ್ರೆ. ನಿಹಾರಿಕಾ ನೋಡೋ ನೋಟದಲ್ಲಿ ಲೋಪ ಇದೆ. ಹಾಗನ್ಕೊಳ್ಳೋದು ನಿನ್ ಮೂರ್ಖತನ. ಸರಿ ಸರಿ, ಇನ್ ನಿಲ್ಸಿ, ಟೈಮ್ ಆಗ್ತಿದೆ, ಹೊರಡೋಣ. ಸೀರೆ ಬದಲಾಯಿಸ್ಕೊಂಡ್ ಬಾಮ್ಮ, ಅಷ್ಟರಲ್ಲಿ ನಾವು ಬಿಲ್ ಪೇ ಮಾಡ್ತಿರ್ತೀವಿ. ಸರಿ ಆಂಟಿ. ನಾವು ಹೋಗೋಣ ಬನ್ನಿ. ಏನ್ ಹಾಗೆ ನೋಡ್ತಿದ್ಯಾ? ತುಂಬಾ ಓವರ್ ಆಗಿ ಆಡ್ತಿದ್ಯಾ. ನಿಂಗಿಂತಾನಾ? ನಿಜವಾಗ್ಲೂ ಸುಜಾತ ತಂಗಿ ಆಗಿರೋ ಹಾಗೆ ಬಿಲ್ಡಪ್ ಕೊಡ್ತಿದ್ಯಾ? ಹೆತ್ರೇನೆ ಅಮ್ಮ, ಒಡ ಹುಟ್ಟಿದ್ರೇನೆ ತಂಗಿ ಅಂತ ಎಲ್ ಬರ್ತಿದೆ ಹೇಳು? ಮನ್ಸ್ ಒಳ್ಳೇದಾಗಿದ್ರೆ ಸಂಬಂಧಗಳು ಬಲಪಡತ್ತೆ. ನಿನ್ನಂತವ್ರಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ ಬಿಡು. ಶ್ರೀಕರ್ನ ಮನೆಗ್ ಕರ್ಕೊಂಡು ಹೋಗಿದ್ದೀನಿ ಅನ್ನೋ ಹೊಟ್ಟೆ ಕಿಚ್ಚಿಂದನೇ ಅಲ್ವಾ ಹೀಗ್ ಮಾಡ್ತಿರೋದು? ನೀನ್ ಎಷ್ಟು ಬೇಕಿದ್ರೂ ಪ್ಲಾನ್ ಮಾಡು, ಏನೂ ಪ್ರಾಬ್ಲಮ್ ಇಲ್ಲ. ನಿನ್ಗೇನಾಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ?
ಅಷ್ಟಕ್ಕೂ ನಿನ್ ಸ್ವಾರ್ಥ ಏನು? ಸಮಯ ಬಂದಾಗ ಎಲ್ಲ ಗೊತ್ತಾಗತ್ತೆ. ಅಷ್ಟ್ರಲ್ಲಿ ನಿನ್ ವಿಷಯ ಬಯಲ್ ಮಾಡ್ತೀನಿ. ಕನಸು ಕಾಣ್ಬೇಡ. ಕನ್ಸ್ ಕಾಣೋದಷ್ಟೇ ಅಲ್ಲ, ಅದನ್ನ ಕಾರ್ಯರೂಪಕ್ಕೆ ತರೋದ್ ಕೂಡ ನನಗ್ ಗೊತ್ತು. ಆಸೆಗಳಿಗೆ ಮಿತಿ ಇರ್ಬೇಕು. ಯಾವ ಮಿತಿನೂ ಇಲ್ದೇ ಇರೋ ಸಂಬಂಧಗಳು ಕೆಲವು ಇರತ್ತೆ. ಅದಕ್ಕೆ ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ. ನೀನು ಹಾವು ಏಣಿ ಆಟದಲ್ಲಿ ಏಣಿ ಆದ್ರೆ ನಾನು ಅದರಲ್ಲಿ ಹಾವು. ನೀನು ಎಷ್ಟೇ ಸಲ ಏಣಿ ಹತ್ತಿದ್ರು, ಶೇಖರ್ ಅವ್ರನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ನಾನು ಪ್ರತಿ ಕ್ಷಣ ತಡೀತಾನೆ ಇರ್ತೀನಿ. ನಿನ್ನಂತ ಹಾವನ್ ದಾಟೋ ಶಕ್ತಿ ನನಗಿದೆ. ಆದ್ರೆ ಸ್ವಲ್ಪ ಸಮಯ ಬೇಕಾಗತ್ತೆ ಅಷ್ಟೆ. ನಾಳೆ ನಮ್ಮನೇಲಿ ಕರ್ಕಟ್ ಚತುರ್ಥಿ ಫಂಕ್ಷನ್ ಇದೆ. ಅದರಲ್ಲಿ ಅಸಲಿ ಕಾರ್ಯ ಏನ್ ಗೊತ್ತಾ? ಚಂದ್ರನಿಗೆ ದೀಪ ಅಕ್ಷತೆನ ಸಮರ್ಪಿಸಿದ ನಂತರ ಜಾಲರಿಯಲ್ಲಿ ಗಂಡ ಆಗೋನ್ನ ನೋಡೋದು. ನಾಳೆ ನಾನು ಶ್ರೀಕರ್ ಅವ್ರನ್ನ ಜಾಲರಿಯಲ್ಲಿ ನೋಡ್ತೀನಿ. ನಿಶ್ಚಿತಾರ್ಥ ಆಗಿ ಅರ್ಧ ಮದ್ವೆ ಆಗೋಗಿದೆ. ಇನ್ನು ಜಾಲರಿಯಲ್ಲಿ ನೋಡಿದ್ರೆ ಪೂರ್ತಿ ಮದ್ವೆ ಆದ ಹಾಗೆ ಲೆಕ್ಕ. ಅದು ಆದ್ಮೇಲೆ ಒಂದ್ ರೀತಿ ಮದ್ವೆ ಅನ್ನೋದು ಜಸ್ಟ್ ಒಂದು ಫಾರ್ಮ್ಯಾಲಿಟಿ ಆಗತ್ತೆ ಅಷ್ಟೇ. ಫಂಕ್ಷನ್ ಆದ್ಮೇಲೆ ನಮ್ ಬಂಧ ಬಲವಾಗತ್ತೆ. ನಮ್ಮ ಮಧ್ಯ ಯಾವುದೇ ದುಷ್ಟಶಕ್ತಿ ಬಂದ್ರೂ ನಮ್ಮನ್ನ ಬೇರೆ ಮಾಡಕ್ಕಾಗಲ್ಲ. ನೀನು ಗ್ರಹಣದ ಹಾಗೆ ಬದಲಾಗಿ ನನ್ನ ನುಂಗ್ಬೇಕು ಅನ್ಕೋತಿದ್ಯೇನೋ? ನಾನೇ ನಿನ್ ಪಾಲಿನ ಗ್ರಹಣ ಆಗ್ತೀನಿ. ನೀನು ಶಾಶ್ವತವಾಗಿ ನಿನ್ನ ಅಸ್ತಿತ್ವನ ಪೂರ್ತಿಯಾಗಿ ಕಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಭಯ ಆಗ್ತಿದ್ಯಾ? ಕಾಲಿನ ಕೆಳಗೆ ಭೂಮಿ ಕಂಪಿಸ್ದಾಗೆ ತಲೆ ಮೇಲೆ ಸಿಡಿಲ್ ಬಡ್ದ ಹಾಗೆ ಅನಿಸ್ತಿದ್ಯಾ? ನಾನು ದೇವ್ರನ್ನ ನಂಬ್ಕೊಂಡಿದ್ದೀನಿ. ಕೊನೆ ನಿಮಿಷದಲ್ಲಾದ್ರೂ ನಂಗೆ ದೇವ್ರ ಸಹಾಯ ಸಿಗತ್ತೆ. ನೀನ್ ಹಾಗೆ ಕೈಯಲ್ಲಿ ದೀಪ ಇಟ್ಕೊಂಡು ಕೂತ್ಕೋ. ಅಷ್ಟರಲ್ಲಿ ನಾನ್ ಮಾಡ್ಬೇಕಾಗಿರೋದನ್ನ ನಾನ್ ಮಾಡ್ಕೋತೀನಿ. ಎಲ್ಲ ನೀನ್ ಅನ್ಕೊಂಡ ಹಾಗೆ ನಡೆಯತ್ತೆ ಅನ್ನೋ ನಂಬಿಕೆ ಹೇಗೆ? ಯಾವಾಗ ಏನ್ ನಡೆಯತ್ತೋ ಯಾರಿಗ್ ಗೊತ್ತು? ನಾನ್ ಹೇಳಿದ್ದೇ ನಡೆಯತ್ತೆ. ನೋಡ್ತಾ ಇರು. ಅತ್ತೆ, ನಾವು ಹೊರಡ್ತೀವಿ. ಸರಿನಮ್ಮ. ನಿಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ಮಮ್ಮಿ ಡ್ಯಾಡಿ ಕಾಲ್ ಮಾಡ್ತಾರೆ ಅತ್ತೆ. ಆಯ್ತಮ್ಮ. ಏನೋ ನಿಹಾರಿಕಾ ಮನೇಲಿ ನಿನ್ಗೆ ಅನುಕೂಲ ಇದೆಯಾ? ನಿದ್ದೆ ಬಂತ? ಚೆನ್ನಾಗಿ ನಿದ್ರೆ ಬಂತಪ್ಪ. ನನಗದೇ ವಂಡರ್ ಅನ್ನಿಸ್ತಿದೆ. ನೀನ್ ಕೊಟ್ಟಿರೋ ಔಷಧಿ ನಿಂಗ್ ಅನುಕೂಲವಾಗಿ ಕೆಲ್ಸ ಮಾಡ್ತಿಲ್ಲ ಅಲ್ವಾ? ಅದಕ್ಕೆ. ಆ ವಿಷಯ ನಿನ್ಗೆ ಹೇಗೆ ಗೊತ್ತು? ಹೇಗಂದ್ರೆ ಬಾಟ್ಲಲ್ಲಿರೋ ಔಷಧಿ ಬದಲಾಗಿರೋದ್ರಿಂದ. ಇಬ್ರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆರಾಮಾಗಿ ಕಳೀರಿ. ಮದ್ವೆ ದಿನದಷ್ಟರಲ್ಲಿ ಇಬ್ರು ಮನ್ಸು ಹಾಲು ನೀರಿನ ಹಾಗೆ ಬೆರ್ತೋಗ್ಬೇಕು. ಬೆರ್ತೋಗತ್ತೆ ಅತ್ತೆ. ಅವಾಗ ನಮ್ಮನ್ ಬೇರೆ ಮಾಡೋಕೆ ಯಾರಿಂದನೂ ಆಗಲ್ಲ. ನಿಮ್ಮನ್ನ ಬೇರೆ ಮಾಡ್ಬೇಕು ಅನ್ನೋ ಯೋಚನೆ ಯಾರಿಗಿರುತ್ತಮ್ಮ? ಶತ್ರುಗಳು ನಮ್ ಸುತ್ತಾನೆ ಓಡಾಡ್ತಾ ಇರ್ತಾರಲ್ವಾ ಮಾವ? ಅಂತದೇನು ನಡೆಯಲ್ಲಮ್ಮ. ನೀವ್ ಆ ವಿಷಯದ ಬಗ್ಗೆ ಯೋಚನೆ ಮಾಡ್ಬೇಡಿ. ಸರಿ ಮಾವ, ನಾವೇನ್ ಹೊರಡ್ತೀವಿ. ಸರಿನಮ್ಮ, ಹುಷಾರು. ನಾವು ಸುಜಾತನ ಮನೆಗೆ ಹೋಗಿ ಬಟ್ಟೆ ಕೊಟ್ಟು ಬರ್ತೀವಿ. ನಾವು ಹೊರಡ್ತೀವಿ.
ಅವನಿ, ಹೇಳಿ ಆಂಟಿ. ಬಟ್ಟೆ ಸೆಲೆಕ್ಷನ್ ಬಂದಿದ್ದಕ್ಕೆ ಥ್ಯಾಂಕ್ಸ್. ಅಯ್ಯೋ ಪರವಾಗಿಲ್ಲ ಆಂಟಿ. ನಿನಗೇನು ಅರ್ಜೆಂಟ್ ಕೆಲಸ ಇಲ್ಲ ಅಂದ್ರೆ ಸುಜಾತ ಅವ್ರ ಮನೆಗೆ ಹೋಗಿ ಬರೋಣ. ಸರಿ ಆಂಟಿ. ಬಾ, ಬನ್ನಿ. ಕೆಲವ್ರದ್ದು ಅದೃಷ್ಟ ಜಾತಕ. ಮಣ್ಣು ಹಿಡ್ಕೊಂಡ್ರು ಬಂಗಾರ ಆಗುತ್ತೆ. ನಾವು ಯಾವ ವ್ಯಾಪಾರ ಕೈ ಹಾಕಿದ್ರೂ ನಷ್ಟನೇ ಆಗುತ್ತೆ. ದುಡ್ಡು ಸಂಪಾದಿಸೋ ಮಾರ್ಗನೇ ಕಾಣಿಸ್ತಿಲ್ಲ. ದುಡ್ಡಿಗೆ ಕಷ್ಟಪಡ್ತಾ ಇದ್ದೀನಿ. ನಾನು ಬಂಗಾರದ ಜಿಂಕೆ ಆಗಿದ್ದ ಅವನಿ ನನ್ನ ಮನೇಲಿದ್ದಾಗ ಖರ್ಚಿಗೆ ಎಣ್ಣೆಗೆ ಹುಡುಕ್ಬೇಕಾದ ಅಗತ್ಯನೇ ಇರಲಿಲ್ಲ. ಅವನಿ ಮದುವೆ ಮಾಡ್ಕೊಂಡು ಹೊರಟೋದ್ಮೇಲಂತೂ ನಿಜವಾದ ಕಷ್ಟಗಳು ಶುರುವಾಯಿತು. ಅಯ್ಯೋ, ಅವನಿ ಎಲ್ಲಿದ್ದಾಳೋ ಗೊತ್ತಿಲ್ಲ. ಸುಜಾತನ್ ಕೇಳಿದ್ರೆ ಹೇಳಲ್ಲ. ಈ ಸರಿ ಇಬ್ರು ಭೇಟಿ ಮಾಡಿದಾಗ ಹಿಡಿದು ಗಟ್ಟಿಯಾಗಿ ಕೇಳ್ತೀನಿ. ಒಟ್ಟು ಪೂರ್ತಿ ಬಯಲು ಮಾಡ್ತೀನಿ. ನಾನು ಮನೆಗೆ ಹೋಗೋಷ್ಟರಲ್ಲಿ ಅವನಿ ಏನಾದರೂ ಇದ್ರೆ ಇವತ್ತು ಏನೋ ಒಂದು ಡಿಸೈಡ್ ಮಾಡ್ತೀನಿ. ಅಣ್ಣ, ಬೇಗ ಹೋಗೋಣ. ನಿನ್ ತಂಗಿ ಯಾರೋ ಹೇಳಮ್ಮ ಅಂತ ತುಂಬಾ ದಿನಗಳಿಂದ ಅತ್ತೆ ಮಾವಯ್ಯ ಅಕ್ಕನ್ನ ಕೇಳ್ತಾನೆ ಇದ್ದಾರೆ. ಅಕ್ಕ ಮಾತ್ರ ಆ ವಿಷಯನ ರಹಸ್ಯವಾಗಿ ಬಚ್ಚಿಟ್ಟಿದ್ದಾಳೆ. ಯಾವುದೇ ಪರಿಸ್ಥಿತಿಲೂ ನಾನು ಸುಜಾತ ತಂಗಿ ಅನ್ನೋ ವಿಷಯ ಹೊರಗೆ ಬರ್ದೇ ಇರೋ ಹಾಗೆ ಇಲ್ಲಿಂದ ಹೊರಟೋಗ್ಬೇಕು. ಏನು ಯೋಚನೆ ಮಾಡ್ತಿದ್ಯಮ್ಮ? ಇದೇನೋ ನಿನ್ಗೆ ಹೊಸ ಮನೆ ಅನ್ನೋ ಹಾಗೆ? ಇದು ನಂಗೆ ಹೊಸ ಮನೆ ಅಲ್ಲ ಆಂಟಿ. ಸುಜಾತ ಅವರು ನನ್ನನ್ನು ಆದರಿಸಿದ ಮೇಲೆ ನಂಗಿದು ತವ್ರ ಮನೆ ಥರನೇ ಆಗಿದೆ. ನಾನು ಚಿಕ್ಕ ವಯಸ್ಸಿದ್ದಾಗ್ಲಿಂದಲೂ ಇಲ್ಲೇ ಬೆಳೆದು ದೊಡ್ಡೋಳಾಗಿರೋ ಹಾಗೆ ಮನ್ಸಿಗೆ ಅನ್ನಿಸ್ತಾ ಇದೆ. ಹೋಗೋಣ ಬನ್ನಿ. ಅಮ್ಮ ಸುಜಾತ, ಅವನಿ ನನ್ನ ತಂಗಿ ಅಂತ ಗೊತ್ತಾಗಿರೋ ಹಾಗಿದೆ. ಅದಕ್ಕೆ ಅವನೀನ್ ಕರ್ಕೊಂಡು ಬಂದಿದ್ದಾರೆ. ಇನ್ನು ನನ್ನ ತಂಗಿ ಬಗ್ಗೆ ನಾನು ಮುಚ್ಚಿಡೋಕ್ಕಾಗಲ್ಲ. ಅಲ್ಲೇ ನಿಂತ್ಬಿಟ್ಟಿಯಲ್ಲಮ್ಮ. ಬಾಮ್ಮ. ಅವ್ರು ಕೇಳೋಕ್ಕೂ ಮುಂಚೆನೆ ನಾನೇ ಹೇಳ್ಬಿಡ್ಬೇಕು. ನೋಡಿ, ನೀವು ನನ್ನ ಕಳ್ಳಿನ ನೋಡಿದಾಗ ನೋಡ್ಬೇಡಿ. ಇಷ್ಟು ದಿನ ನಾನು ಈ ರಹಸ್ಯದ ಬಗ್ಗೆ ಯಾಕೆ ನಾನು ಹೇಳಿಲ್ಲ ಅಂದ್ರೆ, ಸುಜಾತ ಅವರೇ, ಅಂಕಲ್ ಆಂಟಿ ಇಲ್ಲಿಗೆ ಏನಕ್ಕೆ ಬಂದಿದ್ದಾರೆ ಗೊತ್ತಾ? ಅಂದ್ರೆ ನಿಜ ಗೊತ್ತಾಗಿಲ್ಲ ಅಂತಾಯ್ತು. ಅವಸರ ಪಟ್ಟು ಬಾಯಿ ಬಿಟ್ಬಿಡ್ತಿದೆ. ಏನಮ್ಮ, ಯಾವುದೋ ರಹಸ್ಯ ಅಂತ ಏನೇನೋ ಮಾತಾಡ್ದೆ? ಅಯ್ಯೋ ಏನಿಲ್ಲ ಬಿಡಿ. ಎಷ್ಟಣ್ಣ? 50 ರೂಪಾಯಿ. 50 ರೂಪಾಯ? ಏನೋ ಹೇಳ್ಬೇಕು ಅನ್ಕೊಂಡ್ಯಲ್ಲ, ಅದೇನು ಅಂತ ಹೇಳಮ್ಮ. ಏನಿಲ್ಲ. ಏನೋ ಇದೆ. ಅವನಿ ಮಾತಾಡಿದ್ದಕ್ಕೆ ನೀನ್ ಸುಮ್ಮನೆ ಅದೇ. ಏನಿಲ್ಲ ಅಂತ ಹೇಳ್ದೆ ಅಲ್ವಾ? ಯಾಕೆ ಪದೇ ಪದೇ ಅದನ್ನೇ ಕೇಳ್ತಿದ್ದೀರಾ? ನಮ್ಮ ಮನೆ ಮುಂದೆ ಕಾರ? ನಾವೇನಷ್ಟು ದೊಡ್ಡ VIP ಗಳಲ್ವಲ್ಲ. ಯಾರೋ ಸೌಂಡ್ ಪಾರ್ಟಿನೇ ಅನ್ಸುತ್ತೆ. ಯಾರು ಅಂತ ನೋಡೋಣ.
ಆದ್ರೂ ಏನು ಈ ಮಧ್ಯೆ ನನ್ನ ಮನೆಗೆ ಅವಾಗವಾಗ ಬರ್ತಿದ್ದೀರಾ? ನಿನ್ ಬಗ್ಗೆ ಮನೇಲಿ ಎಲ್ರಿಗೂ ಗೊತ್ತಾಗಿರೋದ್ರಿಂದ ಧೈರ್ಯವಾಗಿ ಬರ್ತಿದೀವಮ್ಮ. ಹಾಗಂತ ಪದೇ ಪದೇ ನನ್ನ ಮನೆಗೆ ಬರೋದಕ್ಕೆ ನಾನೇನು ಅನುಮತಿ ಕೊಟ್ಟಿಲ್ಲ ಅಲ್ವಾ? ಹಾಗನ್ಬೇಡಿ ಸುಜಾತ ಅವರೇ. ಇವತ್ತು ನಿಮ್ಮಮ್ಮ ಹುಟ್ಟಿರೋ ದಿನ ಅಂತ ನಿಮಗೆ ಬಟ್ಟೆ ಕೊಡೋದಕ್ಕೆ ಬಂದಿದ್ದಾರೆ. ನೇರವಾಗಿ ಮನೆಯೊಳಗೆ ಹೋಗ್ದೇನೆ ಯಾರು ಬಂದಿದ್ದಾರೋ ಮೊದಲು ಕಿಟಕಿಯಿಂದ ನೋಡೋಣ. ನಿಮ್ಮ ಬಟ್ಟೆ ಸೆಲೆಕ್ಟ್ ಮಾಡೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಇದಕ್ಕೆ ಮುಂಚೆ ನಿಮ್ಮ ಮಧ್ಯ ಏನು ನಡೆದಿದೆಯೋ ಶಿವರಾತ್ರಿ ದಿನ ಎಲ್ಲ ವಿಷಯಗಳು ನನಗೆ ಗೊತ್ತಾಗಿದ್ದಕ್ಕೆ ನಿಮ್ಮ ಜೊತೆ ಇರೋ ಸಲಿಗೆಯಿಂದ ಒಂದು ಮಾತು ಹೇಳ್ತೀನಿ, ಕೇಳ್ತೀರಾ? ನೀವಂದ್ರೆ ನಿಮ್ಮ ಅತ್ತೆ ಸೋದರ ಮಾವಂಗೆ ತುಂಬ ಇಷ್ಟ ರೀ. ನನ್ನ ತಂಗಿ ಚಿಕ್ಕ ವಯಸ್ಸಲ್ಲೇ ದೂರ ಆಗಿದ್ದಕ್ಕೆ ನಮ್ಮ ಭಾವ ನನ್ನ ಅಪಾರ್ಥ ಮಾಡ್ಕೊಂಡಿದ್ ನೆನಪಾದಾಗಲೆಲ್ಲ ಮನ್ಸಿಗೆ ತುಂಬಾನೇ ಕಷ್ಟ ಆಗುತ್ತಮ್ಮ. ಈ 2 ಫೋಟೋನ ಈ ಹಿಂದೆ ನಾನೆಲ್ಲೋ ನೋಡಿದ್ದೀನಲ್ಲ. ನನ್ನ ಮಗಳನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೀನಿ. ದೇವ್ರು ಮಾತ್ರ ನನ್ನ ಮಗಳಿಗೆ ಹಾರ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಏನ್ರಿ, ಏನಾದ್ರೂ ಸ್ವಲ್ಪ ಸಹಾಯ ಮಾಡಿ. ತಗೋ, ಈ 10,000 ಇಟ್ಕೋ. ಇದನ್ನ ತಗೊಂಡು ಹೊರಟೋಗೋ. ಇನ್ನೊಂದ್ಸಲ ನಮ್ಮ ಮನೆ ಕಡೆ ಬರಬೇಡ. ನೆನಪಿಗೆ ಬಂದ್ರು. ಇವರು ನಮ್ಮನೆಗೆ ಯಾಕೆ ಬಂದಿದ್ದಾರೆ? ಸುಜಾತ ಜೊತೆ ಅವ್ರಿಗೇನು ಸಂಬಂಧ? ನಿನ್ ಸೋದರ ಮಾವ ಸೋದರತ್ತೆ ಆಗಿ ನಿನಗೆ ಮೊದಲನೇ ಸಲ ಬಟ್ಟೆ ಕೊಡ್ತಾ ಇದ್ದೀವಿ. ತಗೊಳಮ್ಮ. ಇಷ್ಟು ದೊಡ್ಡ ಸೌಂಡ್ ಪಾರ್ಟಿ ನನ್ನ ಸುಜಾತಾಗೆ ಸೋದರತ್ತೆ ಸೋದರ ಮಾವ ಆಗ್ತಾರ? ಅಮ್ಮ ತಗೋ. ಈ ಥರ ಪರಿಸ್ಥಿತಿಲಿ ಬೇಡ ಅನ್ಬಾರ್ದು. ತಗೊಳ್ಳಿ ಸುಜಾತ ಅವರೇ. ಸುಜಾತ ಅವರಾ? ತಗೊಳಮ್ಮ. ನೀನ್ ತಗೊಂಡಿದ್ದು ನಮಗ್ ತುಂಬಾ ಸಂತೋಷ ಆಯ್ತು. ನಿನ್ ತಂಗಿ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಅವಳಿಗೂ ಕೂಡ ಬಟ್ಟೆ ಕೊಟ್ಟು ಬರ್ತೀವಿ. ತಂಗಿ ಪಕ್ಕದಲ್ಲೇ ಇದ್ದಾಳಲ್ವಾ? ನನ್ನ ತಂಗಿ ಬಗ್ಗೆ ಮಾತ್ರ ಕೇಳ್ಬಿಡಿ. ನಾನು ಅವಳ ಬಗ್ಗೆ ಯಾವುದೇ ವಿವರಗಳನ್ನು ಹೇಳೋದಿಲ್ಲ. ಅಕ್ಕ ತಂಗಿ ಇಬ್ರು ಈ ಪರ್ಫಾರ್ಮೆನ್ಸ್ ಏನಪ್ಪ, ಸೀನ್ ಎಂಡ್ ಆಗೋವರೆಗೂ ನಾವು ಮಧ್ಯದಲ್ಲಿ ಹೋಗ್ಬಾರ್ದು. ಇನ್ನಷ್ಟು ವಿಷಯಗಳು ಗೊತ್ತಾಗುತ್ತೆ. ನೀನ್ ಯಾವಾಗ ಕೇಳಿದ್ರು ಕೂಡ ನಿನ್ ತಂಗಿ ಬಗ್ಗೆ ಏನು ಹೇಳಿದೆ ಬಚ್ಚಿಡ್ತಿದ್ಯಾ. ನಮಗ್ ತುಂಬಾ ಬೇಜಾರಾಗ್ತಿದ್ಯಮ್ಮ. ನಿನ್ ತಂಗಿ ದೊಡ್ಡ ಮನೆ ಸೊಸೆ ಆಗಿದ್ದಾಳೆ ಅಂತ ನೀನ್ ಹೇಳಿದ ಕ್ಷಣದಿಂದ ಅವಳನ್ನ ನೋಡ್ಬೇಕು ಅಂತ ನಮ್ ಮನಸ್ಸು ಹಾತೊರಿತಾ ಇದ್ಯಮ್ಮ. ಅವಳ ರೂಪುರೇಖೆಗಳ ಬಗ್ಗೆ ಆಗ್ಲೇ ನನ್ನ ಮಗ ಹೇಳ್ತಿದ್ದ ಹಾಗೇನೆ ಅಂದದ್ ಗೊಂಬೆ ಆಗಿರ್ತಾಳೆ ಅಂತ ನನ್ನ ಊಹೆಲೇ ಅನ್ಕೊಂಡ್ಬಿಟ್ಟೆ. ಅವಳನ್ನ ಭೇಟಿ ಮಾಡೋ ಅದೃಷ್ಟ ಮಾತ್ರ ನೀನ್ ನಮಗ್ ಕೊಡ್ಲೇ ಇಲ್ಲ. ನೀನ್ ಹೇಳ್ದೇ ಇದ್ರೂ ಯಾವತ್ತೋ ಒಂದಿನ ನಿನ್ ತಂಗಿ ಬಗ್ಗೆ ನಮಗ್ ಗೊತ್ತಾಗುತ್ತಮ್ಮ. ಅಯ್ಯೋ ದೇವ್ರೇ, ಏನಿದು ಕನ್ಫ್ಯೂಷನು, ನನಗೆ ತಲೆ ಕೆಟ್ಟೋಗ್ತಾ ಇದೆ. ಸುಜಾತ ಅವರ ತಂಗಿ ಬಗ್ಗೆ ಗೊತ್ತಾದ ದಿನ ನಿಮ್ಮ ಕೈಯಾರೆ ಬಟ್ಟೆ ಕೊಡ್ಬೋದು. ಈಗ ಸುಜಾತ ಅವ್ರಿಗೆ ಕೊಟ್ಬಿಡಿ, ಅವರೇ ಅವ್ರ ತಂಗಿಗೆ ಕೊಡ್ತಾರೆ. ನಮ್ ಬಗ್ಗೆ ಹೇಳಿ ಈ ಬಟ್ಟೆನ
ನಿನ್ ತಂಗಿ ಕೊಟ್ಬಿಡಮ್ಮ. ಸೌಮ್ಯ ಒಳಗಡೆ ಹೋಗ್ತಾಳೆ, ಚಿಕ್ಕಮ್ಮ ಅಂತ ಕರೀತಾಳೆ. ಆಗ ಗುಟ್ಟು ರಟ್ಟಾಗತ್ತೆ.